ಈ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ಬರ್ತಾ ಇಲ್ಲ, ಮಾತನಾಡ್ತಾ ಇಲ್ಲ, ಇದು ನಿಲ್ಲಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಇದೀಗ ಸೋಮಣ್ಣ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಆಗ್ತಾ ಇರತಕ್ಕಂಥ ಪ್ರದೇಶಕ್ಕೆ ಭೇಟಿ ನೀಡುವುದಕ್ಕೆ ಇದೀಗ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿದೆ ಅಂತ ಹೇಳಿ ಸ್ವತಃ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ನಿಮಗೆ ಬ್ರೇಕಿಂಗ್ ಇದೆ. ಅಂತೂ ಇಂತೂ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಮಾಡಲಿಕ್ಕೆ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕಾಮಗಾರಿ ಸ್ಥಳಕ್ಕೆ ಕೇಂದ್ರ ಸಚಿವರ ಭೇಟಿಗೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತೇಳಿ ಹೋರಾಟವನ್ನ ಮಾಡಿರ್ತಕ್ಕಂತಹದ್ದು ವಿರುದ್ಧ ಹೋರಾಟದ ಸಮಿತಿಯ ಒತ್ತಡಕ್ಕೆ ಮಣಿದು ಇದೀಗ ವಿ ಸೋಮಣ್ಣ ಸ್ಥಳಕ್ಕೆ ಭೇಟಿ ನೀಡತಕ್ಕಂಥ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಹೋರಾಟ ಸಮಿತಿಯ ಸಭೆಯನ್ನ ಮಾಡಿರ್ತಕ್ಕಂತಹದ್ದು ವಿ ಸೋಮಣ್ಣ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಲಿಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯ ವಿರುದ್ಧವಾಗಿ ಗುಬ್ಬಿ ತಾಲೂಕಿನಲ್ಲಿ ಆದಂತಹ ಒಂದು ಬೃಹತ್ ಪ್ರತಿಭಟನೆ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಕಾಮಗಾರಿ ಸ್ಥಳಕ್ಕೆ ಕೇಂದ್ರ ಸಚಿವರು ಕೂಡ ಭೇಟಿಯನ್ನ ನೀಡಲಿಕ್ಕೆ ದಿನಾಂಕ ಕೂಡ ಇದೀಗ ಫಿಕ್ಸ್ ಅನ್ನ ಮಾಡಲಾಗಿದೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಯೋಜನೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಸಮಿತಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಹೋರಾಟ ಸಮಿತಿಯ ಸಭೆಯ ನಂತರ ಮಾತನಾಡಿರ್ತಕ್ಕಂಥದ್ದು ವಿ ಸೋಮಣ್ಣ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ಬಳಿಕ ಮುಂದಿನ ನಡೆಯ ಬಗ್ಗೆ ಕೂಡ ಚರ್ಚೆ ಮಾಡಿರುವಂತಹದ್ದು. ಜೂನ್ 11ರಂದು ಡಿ ರಾಂಪುರ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಬಳಿ ಈ ಒಂದು ಯೋಜನೆಯನ್ನ ಆರಂಭ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. 11ನೇ ತಾರೀಕು ಕೂಡ ಭೇಟಿಯನ್ನ ಕೊಡ್ತಕ್ಕಂತಹದ್ದು. ಅಧಿಕಾರಿಗಳ ಸಭೆ ಕರೆದು ಕೇಂದ್ರ ಜಲಶಕ್ತಿ ಹಾಗೂ ಸಂಸದ ವಿ ಸೋಮಣ್ಣ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂತ ಹೇಳಿ ಇದೀಗ ಮುಖಂಡರಾಗಿರ್ತಕ್ಕಂಥ ನಾಗರಾಜ್ ಹಾಗೆ ಕಳಿಪಳೆ ಲೋಕೇಶ್ ದಿಲೀಪ್ ಕುಮಾರ್ ಕೂಡ ಮಾತನಾಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರುಚಿಗೆದ್ದ ಮೇಲೆ ಯೂಟರ್ ನೋಡಿದ್ದಾರೆ. ನಾವು ಯಾಕೆಂದ್ರೆ ನಾವು ರೈತ ಮುಖಂಡರು ಎಲ್ಲ ಜನಪ್ರತಿನಿಧಿಗಳನ್ನ ಕರೆಸಿ ಸಮಕ್ಷಮದಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಇದು ನಾವು ಸುಮಾರು ಸಾರಿ ಹೇಳಿದ್ದೀವಿ. ಜಿಲ್ಲಾಡಳಿತ ಸರ್ಕಾರಕ್ಕೂ ಹೇಳಿದ್ದೀವಿ ಇದೊಂದು ಅವೈಜ್ಞಾನಿಕವಾದ ಕಾಮಗಾರಿ, ಇದನ್ನು ರಾಜಕಾರಣಕ್ಕೆ ಉಪಯೋಗಿಸ್ಬೇಡಿ, ಇದು ಬಿಡಿ ಅಂತ ನಾವು ಸುಮಾರು ಸಾರಿ ಮನವಿ ಕೊಟ್ಟರು. ಇದನ್ನು ಇಲ್ಲ ನಾವು ಮಾಡೇ ತೀರ್ತೀವಿ ಅಂತ ಹೋಗಿದ್ರು. ಈಗ ಮೊನ್ನೆ 144 ತರೋದ್ರ ಮುಖಾಂತರ ಜನ ಬೆದರ್ಸಕ್ಕೆ ಮಾಡಿರು, ಪೊಲೀಸ್ನವ್ರ ಕೈ ಬೆತ್ತ ಕೊಟ್ಟು ನಮ್ಮನ್ನು ಎದುರಿಸಕ್ಕೆ ನೋಡಿರು. ಇದು ಜನರ ಬದುಕಿನ ಪ್ರಶ್ನೆ. ಇದು ಬೇರೆ ಆಗಿದ್ರೆ ನಾವು ಹೇಳ್ತಿರಲ್ಲ, ನಾವು ಅದ್ರ ಮೇಲೆ ಹೇಮಾವತಿ ನೀರಿನ ಮೇಲೆ ನಮ್ಮ ಜಿಲ್ಲೆ ಬದುಕಿದೆ. ಅದಕ್ಕೋಸ್ಕರನ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸರ್ಕಾರ ಜವಾಬ್ದಾರಿತ ನಡ್ಕೊಬೇಕು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳು ಹುಡುಗಾಟಿಕೆ ಆಡಬಾರ್ದು, ಇದರಲ್ಲಿ ಹುಡುಗಾಟಿಕೆ ಆಡಬಾರ್ದು. ಯಾಕೆಂದರೆ ಇದು ಪ್ರಾರಂಭ, ಇದು ನಮ್ಮ ಹೋರಾಟ, ಇದು ಪ್ರಾರಂಭ. ಇನ್ನೊಂದು ಸಾರಿ ನಾವು ಏನಾದರೂ ಕೆನಾಲು ಹೋರಾಟ ಏನಾದರೂ ನಾವು ಕರೆ ಕೊಟ್ಟರೆ ಸುಮಾರು ಎಕ್ಸ್ಪೆಕ್ಟೇಷನ್ಗೆ ಮೀರಿ 50,000 ಜನ ಮೇಲ್ಪಟ್ಟು ಜನ ಸೇರ್ತಾರೆ. ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮಾಡೋದಕ್ಕೆ ಬಿಡೋದಿಲ್ಲ. ಸರ್ಕಾರ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಇದನ್ನು ವಜಾಗೊಳಿಸಬೇಕು. ವಜಾಗೊಳಿಸ್ತಾ ಇದ್ದರೆ ಇದನ್ನ ಬೆಲೆಯನ್ನು ಮುಂದಿನ ದಿನಗಳಲ್ಲಿ ಭಾಳ ಸರ್ಕಾರ ಭಾಳ ಯಾವ್ದು ಸಕ್ರಮ ಅಂತ ಮುಂದಿನ ದಿನಗಳಲ್ಲಿ ಯಾವುದೇ ಸೆಕ್ಷನ್ ಹಾಕಿದ್ರು ಯಾವುದೇ ಕಾರಣಕ್ಕೂ ಇದು ನಾವು ಬಗ್ಗದಿಲ್ಲ, ಎದರ ಮಾತೇ ಇಲ್ಲ. ಯಾಕೆಂತಂದ್ರೆ ನಮ್ಮ ನೀರನ್ನ ಕಿತ್ಕೊಳ್ಳೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ಗೊತ್ತೇ ಇದೆ, ರೈತರು ರೊಚ್ಚಿಗೆದ್ರೆ ವಿಧಾನಸೌಧನೂ ನಡುಕ್ತದೆ ಅಂತ ಇತಿಹಾಸ ಇದೆ. ಮತ್ತು ಅದು ಮರುಕರಳಿಸೋ ಅಂಥ ಸಾಧ್ಯತೆ ಜಾಸ್ತಿ ಇದೆ. ಇದಕ್ಕೆಲ್ಲ ತಾವೆಲ್ಲ ಇವರೆಲ್ಲ ಏನೋ ಒಂದು ಮನಗಂಡು ನ್ಯಾಯಯುತವಾಗಿ ನಡ್ಕೊಂಡು ಈ ರೈತರಿಗೆ ಮರ್ಯಾದೆ ಕೊಟ್ಟು ಒಂದು ನಡ್ಕೊಂಡ್ರೆ ಸರಿ. ಇಲ್ಲ ಅಂತ ಅಂದರೆ ಈ ಹೋರಾಟ ನಿರಂತರವಾಗಿರ್ತದೆ. ಸಂಧಾನ ಮಾಡಬೇಕು ಅಂತೆಲ್ಲ ಹೊರಟಿದೆ. ಕೆಲವು ಪ್ರದೇಶಗಳ ಜನಪ್ರತಿನಿಧಿಗಳಿದ್ದಾರೆ, ಅವರೆಲ್ಲ ಯಾಕೆ ಸರ್ಕಾರದ ಪರವಾಗಿ ಸುಮ್ಮನಿದ್ದಾರೆ? ನೋಡಿ, ಎಲ್ಲರೂ ಸರ್ಕಾರ ಪರವಾಗಿಲ್ಲ. ಇಲ್ಲಿ ಈ ರೈತರು ಋಣ ತಲೆ ಮೇಲೆ ಹೊತ್ಕೊಂಡು ರೈತರು ಓಟ್ಗಳನ್ನ ಹಾಕಿಸ್ಕೊಂಡು ಕಣ್ಣು ಮುಚ್ಕೊಂಡು ಕುಂತವ್ರೆ. ಯಾಕೆ ಅಂತ ಅಂದರೆ ಈಗ ನಾವೇನು ಮೊನ್ನೆ ಪ್ರತಿಭಟನೆ ಮಾಡಿದ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ನಮ್ಮ ಕಾಮಗಾರಿ ಅವೈಜ್ಞಾನಿಕ ಕಾಮಗಾರಿ ಅನ್ನೋದು ಆದಮೇಲೆ ಅವ್ರೇನು 144 ಸೆಕ್ಷನ್ ಜಾರಿ ಮಾಡಿ ನಮಗೆ ಹತ್ತಿಕ್ಕುವಂಥ ರೈತರನ್ನ ಮಾಡಿದ್ರಲ್ಲ, ನಮ್ಮದು ಹೋರಾಟ ಯಾವಾಗ ಸ್ಟ್ರಾಂಗ್ ಆಗಲಾಗಿ ಬಿಗಿ ಆಗಲಾಗಿ ಅವ್ರಿಗೆ ಮನವರಿಕೆ ಆಗಿದೆ. ಈಗ ಅವ್ರಿಗೇನು ಅಂತಂದರೆ ಅದು ಕಾಮಗಾರಿನೇ ಕಾಮಗಾರಿ, ಅದು ಅವೈಜ್ಞಾನಿಕ ಕಾಮಗಾರಿ. ನಾವು ಮೂಲ ಚಾನಲ್ ತಗೊಂಡೋಗಿಂತ ನಮ್ಮ ವಾದ ಆಗಿರುವಾಗ ಅವರು ಈ ಥರ ಉಲ್ಟಾ ಹೊಡಿತಾ ಇದ್ದಾರೆ. ಈಗ ಅವರಿಗೆ ದಯವಿಟ್ಟು ಕುಣಗಲ್ ತಾಲೂಕಿನ ರೈತರು
ನಮ್ಮ ರೈತರೇ, ನಮ್ಮ ತುಮಕೂರು ಜಿಲ್ಲೆ ರೈತ ಮಕ್ಕಳು ನಾವೆಲ್ಲ. ಸ್ವಾಮಿ, ನೀವು ಭೇದ ಭಾವ ಮಾಡಬೇಡಿ. ಒಂದು ಗಳಿಗೊಂದು ಒಂದು ಗಂಟೆಗೊಂದು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಸ್ವಾರ್ಥ, ನಿಮ್ಮ ಏನು ಡೆಪ್ಯೂಟಿ CM ಸಡುಕರಾಗಿದ್ದಾರೆ, ಆ ಸ್ವಾರ್ಥಕ್ಕೋಸ್ಕರ ನೀವು ಪರ ವಹಿಸ್ಕೊಳಕ್ಕೆ ಹೋಗಿ ನಮ್ಮನ್ನು ಬಲಿ ಕೊಡಬೇಡಿ ಸ್ವಾಮಿ. ಅದು ಕಾಮಗಾರಿನ ಅವೈಜ್ಞಾನಿಕ ಕಾಮಗಾರಿ. ಬಲಿ ಕೊಡಬೇಡಿ ನೀವು. ಗಂಟೆಗೆ ಮಾಡಬೇಕು. ಪ್ರತಿ ಗ್ರಾಮದಿಂದ ಗ್ರಾಮ ಸಮಿತಿಗಳು ರಚನೆ ಮಾಡಿ ಪ್ರತಿ ಗ್ರಾಮದಿಂದಲೂ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಭಾಗವಹಿಸಬೇಕು. ಈ ಹೋರಾಟ ತೀವ್ರ ಸ್ವರೂಪ. ಹೇಗೆ ದೇವಸ್ಥಾನದಲ್ಲಿ ಅಖಂಡ ಉರಿಸ್ತೀವೋ ನಾವು, ಹಾಗೆ ಅಖಂಡ ರೀತಿಯಲ್ಲಿ ರೈತ ಬಾಂಧವರು ಮತ್ತು ಎಲ್ಲ ರಾಜಕೀಯ ಮುಖಂಡರು ನಾವು ಸಾಥ್ ಕೊಟ್ಟಿದ್ದೀವಿ. ಈ ಹೋರಾಟ ತೀವ್ರವಾಗಿರುತ್ತೆ ಅಂತ ಚರ್ಚೆ ಮಾಡ್ತೇವೆ. ಮತ್ತು 11ನೇ ತಾರೀಕು ನಮ್ಮ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ವಿತ್ ಅವರು ಅಫಿಷಿಯಲ್ ಸಮೇತ ಏನು ಏನಾಗಿದೆ ಇದರಿಂದ ಅಂತ ಚರ್ಚೆ ಮಾಡೋಕ್ಕೆ ಸ್ಥಳಕ್ಕೆ ಏನು ನಮ್ಮ ತುಮಕೂರು ಜಿಲ್ಲೆ ಸಂಸದರಾಗಿರೋದ್ರಿಂದ ಇದು ನಮ್ಮ ತುಮಕೂರು ಜಿಲ್ಲೆ ಮರಣ ಶಾಸನವಾಗಿ ಹೇಮಾವತಿ ನೀರು ಹೋದರೆ ಅಂತ ಅವರು ಮಂದಟ್ಟು ಮಾಡಿ ಅವರು ಕೂಡ ಇದರ ಬಗ್ಗೆ ವಿರೋಧವಾಗಿ CM ಹತ್ರ ಚರ್ಚೆ ಮಾಡಿದರೆ ಇದು ಹಾಕ್ಕೊಂಡು ಇದು ವಜಾ ಮಾಡ್ತಾರೆ. ಮತ್ತು ನಾಳೆ 11ನೇ ತಾರೀಕು ಆದ ನಂತರ 3 ಇಲ್ಲ 4 ದಿವಸ ಕಳೆದು CM ಹತ್ರ ಒಂದು ಸಭೆ ಕರೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ವಿ ಸೋಮಣ್ಣ ಅವರು ಕೂಡ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಏನು ನಡೆಯೋದಕ್ಕೆ ಆರಂಭ ಮಾಡಲಾಗಿತ್ತು, ಆ ಒಂದು ಪ್ರದೇಶಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಕೂಡ ಮಾಡಲಿದ್ದಾರೆ ಅಂತ ಹೇಳಿ ಈಗ ಮುಖಂಡರು ಕೂಡ ತಿಳಿಸಿದ್ದಾರೆ. ಜೊತೆಗೆ DCM DK ಶಿವಕುಮಾರ್ ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಈ ಒಂದು ಅವೈಜ್ಞಾನಿಕವಾಗಿರತಕ್ಕಂಥ ಕಾಮಗಾರಿಯನ್ನ ಮಾಡಬಾರ್ದು, ಇದರಿಂದಾಗಿ ತುಮಕೂರು ಜಿಲ್ಲೆಯ ರೈತರಿಗೆ ಸಾಕಷ್ಟು ಅನ್ಯಾಯ ಆಗುತ್ತೆ ಅಂತ ಹೇಳಿ ಈಗ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು, ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂತಹದ್ದು ಗುಬ್ಬಿ ತಾಲೂಕಿನ ಮುಖಂಡರು.